ಇತಿಹಾದ್ ಕರ್ನಾಟಕ ಅಂತ, ಅದಕ್ಕೆ ನಾನು ಅಧ್ಯಕ್ಷ. ಅದು ನಾನು 14 ವರ್ಷದಿಂದ ಅದು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮಾನವತೆಗೋಸ್ಕರ ನಾವು ಈ ಸಂಘಟನೆ ಮಾಡಿ ನಡೆಸ್ತಾ ಇದ್ದೀವಿ. ಆದರೆ ಈಗ ನೀವು ಕೇಳಿದ ಪ್ರಶ್ನೆ ಏನಂದರೆ, ಇಷ್ಟೆಲ್ಲ ಹೇಳಿದ್ರು ಕೂಡ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಉರ್ದುನಲ್ಲಿ ಒಂದು ಮಾತು ಹೇಳ್ತಾರೆ, ಚುಮ್ಟಿಗೆ ಪರ್ಫುಟೇತೋ ಮೌತ್ಕಿ ನಿಶಾನಿ ಅಂತ. ಆ ರೀತಿ ಈಗ ಕಾಂಗ್ರೆಸ್ ಪಾರ್ಟಿ ಸತ್ಯಾನಾಶ ಮಾಡಲಿಕ್ಕೆ ಈಗ ಜಮೀರ್ ಅಹಮದ್ ಖಾನ್ ಮತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವರು, ಇವರು ಮತ್ತು ಬೇರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, MLC ನಸೀರ್ ಅಹಮದ್ ಅವ್ರಿಗೆ CMಗೆ ಏನು ಆದೇಶ ಕೊಡೋರು, ಇವ್ರ ಕಡೆಯಿಂದ ಈ ಕಾಂಗ್ರೆಸ್ ಪಾರ್ಟಿ ಹೋಗುತ್ತೆ ಇದರ ಮೇಲೆ. ಈ ಮಾತು ಮಿಸ್ಟರ್ ಪಾರ್ಟಿ ಪ್ರೆಸಿಡೆಂಟ್ ಖರ್ಗೆ ಸಾಹೇಬರು ನೋಡ್ಕೋಬೇಕು. ಅವ್ರ ಮಗ ಇದ್ದಾರೆ ಇವರು, ಅವರು ನೋಡ್ಕೋಬೇಕು. ಮುಂದೆ ಕಾಂಗ್ರೆಸ್ ಪಾರ್ಟಿ ಮುಗಿತದೆ ಅಷ್ಟೇ. ಈಗ ಇಷ್ಟು ಒಂದು ಜನ ಅಬ್ಜೆಕ್ಷನ್ ಮಾಡಿದ್ರು ಕೂಡ ಇವ್ರಿಗೆ ಸ್ವಲ್ಪ ಕೂಡ ಭಯ ಇದ್ದಿದ್ದೆ. ಈ ವಕ್ಫ್ ಪ್ರಾಪರ್ಟಿಗೆ ಲೂಟಿ ಮಾಡೋರಿಗೆ ಅವ್ರಿಗೆ ಸೇರಿಸ್ಕೊಂಡ್ಬಿಟ್ಟು ಬರ್ತಾ ಇದ್ದಾರೆ. ಇದರಲ್ಲಿ ಖಾಲಿದ್ ಮೇಲೆ ನಡೆದಿದ್ದು ಕೇಸು, ಇನ್ನೂ ಅವ್ರ ಮೇಲೆ ಆ ಹಾಫ್ ಕಾಮ್ಸ್ನಲ್ಲಿ ಇವರು ಸೇಲ್ ಮಾಡಿದ್ದಾರೆ. ಇದೇ ರೀತಿ ಸಿಕ್ಕಾಪಟ್ಟೆ ಭೂಮಿ ಇವರು ವಕ್ಫ್ನಲ್ಲಿ ಸತ್ಯಾನಾಶ ಮಾಡಿ ಬಿಟ್ಟಿರೋದಕ್ಕೆ ಯಾರು ಕೇಳೋರು ಇಲ್ಲ. ಮತ್ತು ಆ ಖಾಲಿದವ್ರನ್ನ ಇವನು ಕರ್ಕೊಂಡು ಬಂದಿರೋದು ಯಾಕೆ? ಅನ್ವರ್ ಬಾಷಾಗೆ ಮತ್ತು ಅನ್ವರ್ ಬಾಷಾಗೆ ಮತ್ತು ಜಮೀರ್ ಅಹಮದ್ ಖಾನ್ಗೆ ಏನು ಅಷ್ಟೊಂದು ಪ್ರೀತಿ, ಸಿಕ್ಕಾಪಟ್ಟೆ ಅವನ ಮೇಲೆ ಎಲಿಗೇಷನ್ ಬಂದರೂ ಕೂಡ ಅವನೇ ಬೇಕಂದ್ರೆ, ಮತ್ತು ಆ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ಗೆ ಸಪೋರ್ಟ್ ಮಾಡ್ತಾ ಇರೋದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅವರು, ಅವ್ರಿಗೆ ಏನು ಕಲೆಕ್ಷನ್ ಇದೆ, ಇವರು ಎಷ್ಟು ಲೂಟಿ ಮಾಡಿದ್ದಾರೆ, ಇನ್ನೂ ಲೂಟಿ ಎಷ್ಟು ಮಾಡಬೇಕು, ಆ ಥರ ಈ ಮಾತಿಗೆ ನಾವು ಎಷ್ಟು ಮಾಡಬೇಕಿದೆ. ಆದರೆ ಪವರ್ ಇವತ್ತು ಇದೆ, ನಾಳೆ ಇರೋದಿಲ್ಲ. ಇಂಡಿಯಾನಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿರೋರ್ಗೆ ಯಾರು ಇವತ್ತು ಜ್ಞಾಪನ ಮಾಡೋಕ್ಕೆ ರೆಡಿ ಇಲ್ಲ. ಅವ್ರ ಸಮಾಧಿನಲ್ಲಿ ಹೋಗಿ ಯಾರು ಹೂವು ಹಾಕೋರಿಲ್ಲ. ಈ ಜುಜುಬಿಗಳು ಮಿನಿಸ್ಟ್ರು ನೆನ್ನೆಲ್ಲ ಮೊನ್ನೆ ಮಿನಿಸ್ಟರ್ ಅಂದರೆ ಈ ಕೆಟ್ಟ ಮಾತು ಬರುತ್ತೆ ಅಂತ ಹಲ್ಕ ಮಿನಿಸ್ಟ್ರಿ ಇದು. ಮೊದಲು ಮಿನಿಸ್ಟ್ರಿ ಹೆಂಗಿತ್ತಂದರೆ ಒಂದು ಭಯ ಇತ್ತು, ಮಾನ ಮರ್ಯಾದೆ ಯೋಚನೆ ಮಾಡ್ಕೊಂಡ್ಬಿಟ್ಟು ಮುಂದೆ ನಡೀತಾ ಇದ್ರು. ನಾವು ಪಬ್ಲಿಕ್ಗೆ ಜನಗೆ ಏನು ಬದಲು ಕೊಡಬೇಕು ಅಂತ ಇತ್ತು. ಈಗ ಅದೆಲ್ಲ ಇವ್ರಿಗೆ ನಾಚಿಕೆ ಮತ್ತು ಅವಮಾನ ಏನೂ ಇಲ್ಲ. ನಿಮ್ಮ ಮುಂದೆ ನೋಡಪ್ಪ, ನಾವು ಏನು ಹೇಳಿದ್ದೀವಿ, ಈಗ ಔಕಾಫ್ನಲ್ಲಿ ಒಂದು ವೈಸ್ ಚಾನ್ಸಲರ್ ಅವನು ನೌಜವಾನ್ ಅಂದರೆ ಇನ್ನೂ ಆ ಥರ ಇಂಥವ್ರು ಬಂದರೆ ನಮ್ಗೆ ಏನಂದರೆ ನಮ್ಮ ಕಮ್ಯುನಿಟಿಗೆ ಮತ್ತು ಬಡವ್ರಿಗೆ ಒಂದು ಸಹಾಯ ಆಗತ್ತೆ. ಯಾಕಂದರೆ ಅವ್ರು ಲೂಟಿ ಮಾಡೋಕ್ಕೆ ಬಂದಿಲ್ಲ. ಹಜರತ್ ಖ್ವಾಜಾ ಬಂದ ನವಾಜ್ ಗೆಸುದರ ಅಂದ್ರೆ ರಹಮತುಲ್ಲಾ ಅಲ್ಲೇ ಅವ್ರ ಹೆಸರಿಗೆ ಎಷ್ಟೋ ಊರಿತ್ತು, ಭೂಮಿ ಬರ್ದಿದ್ರು ಆ ಟೈಮ್ನಲ್ಲಿ. ಅದೆಲ್ಲ ಅವ್ರು ದಾನ ಮಾಡಿರೋರು, ಅರ್ಥ ಆಯ್ತಾ? ಅಂಥವ್ರ ಮಕ್ಕಳು ಬಂದರೆ ಅವ್ರಿಗೆ ಅಟ್ಟ ಆಗ್ತಾ ಇರೋದು ಯಾರು? ಇಂಥ ಕೆಟ್ಟ ಬುದ್ಧಿ ಇಟ್ಕೊಂಡಿದ್ದಾರೆ ಅವರು. ಯಾತಕ್ಕಪ್ಪ ಇವ್ರಿಗೆ ಅಷ್ಟೊಂದು ಪ್ರೀತಿ ಅನ್ವರ್ ಬಾಷಾಗೆ? ಯಾಕೆ ಅಷ್ಟೊಂದು ಪ್ರೀತಿ ಜಮೀರ್ ಅಹಮದ್ ಖಾನ್ಗೆ ಮತ್ತು ಸಿದ್ದರಾಮಯ್ಯಗೆ? ಯಾಕೆ ಅಷ್ಟೊಂದು ಪ್ರೀತಿ ಈ ಪಾರ್ಟಿಗೆ ಮತ್ತು ಸುರ್ಜಿವಾಲಾಗೆ? ಯಾಕೆ ಅಷ್ಟೊಂದು ಪ್ರೀತಿ ಹೈಕಮಾಂಡ್ಗೆ? ಇಲ್ಲಿಂದ ಶೋಭಾ ಹೋಗುತ್ತಂತನಾ? ಆಯಿತು, ತಗೊಳ್ರಿ, ಮುಂದೆ ನೋಡೋಣ. ಜನಗಳಿಂದ ನೀವು ಇರೋದು, ನಿಮ್ಮಿಂದ ಜನಗಳು ಇಲ್ಲ. ಎಷ್ಟೋ ಸಲ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಅರ್ಥ ಮಾಡ್ಕೋಬೇಕು. ಮಿಸ್ಟರ್ ಖರ್ಗೆ ಸಾಹೇಬರು ಪಾಪ ವಯಸ್ಸಾಗಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ನಿಜ ಕಾಂಗ್ರೆಸ್ ಪಾರ್ಟಿಗೆ ಉದ್ಧಾರ ಮಾಡಬೇಕಂದ್ರೆ ದಯವಿಟ್ಟು ಇಂಥವ್ರಿಗೆ ಮೊದಲು ನೀವು ಪಾಠ ಕಳಿಸಿ, ಒಳ್ಳೆಯವ್ರಿಗೆ ಇದನ್ನ ತಗೊಬನ್ನಿ ಔಕಾಫ್ನಲ್ಲಿ. ಒಂದು ಎರಡನೇದು, ಈಗ ಸೋಷಿಯಲ್ ಆ್ಯಕ್ಟಿವಿಟಿಯಿಂದ ಇಂಥ ಕಡೆ ಅಂಥ ಕಡೆ ಎಲ್ಲ ತಗೊತಾರಲ್ಲ, ಈಗ ಅಡ್ವೊಕೇಟ್ ಅವರೆಲ್ಲ ಇವ್ರು ಬೇಕು. ಯಾಕಂದರೆ ಇವ್ರು ಕಳ್ತನ ಮಾಡೋರಿಗೆ ಸಹಾಯ ಮಾಡೋಕ್ಕೆ ಅಡ್ವೊಕೇಟ್ ಬೇಕು ಇವ್ರಿಗೆ. ಇಂಥೆಲ್ಲ ಬಿಟ್ಟು ಹೈಕೋರ್ಟ್ ಜಡ್ಜ್ಗೂ 4 ಜಡ್ಜ್ಗೆ ಇಟ್ಟು 3 ಜಡ್ಜ್ ಇಟ್ಟು ಒಂದು ಬೆಂಚ್ ಮಾಡಿ ನಮ್ಮ ಸ್ಟೇಟಿಂದ ಜನಗಳಿಗೆ ಕರಿಬೇಕು. ಯಾರು ಓದೋರು ಇದ್ದಾರೆ, ಯಾರು ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ಅವ್ರು ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ಅವರು ಔಕಾಫ್ನಲ್ಲಿ ಹೋದರೆ ಒಳ್ಳೆಯದಾಗತ್ತೆ. ಇಬ್ಬರು ಬಂದು ಎಲೆಕ್ಟ್ ಆಗ್ತಾರೆ. ಇಬ್ಬರು ಒಂದು ಸುನ್ನಿ ಜಮಾತ್, ಒಂದು ಶಿಯಾ ಜಮಾತ್ ಅಂತ ಬರ್ತಾರೆ. ಬಾಕಿ ಎಲ್ಲ ಸೋಷಲ್ ಇವರೆಲ್ಲ ತಗೊಬರ್ತಾ ಇದ್ದಾರಲ್ಲ, ಅವರು ಹೈಕೋರ್ಟ್ ಜಡ್ಜಿಂದ ಕುಂಡ್ರಿಸ್ಬಿಟ್ಟು ಅವ್ರ ಕೈಯಿಂದ ಇವರು ಎಲ್ಲ ಮಾತು ಮುಂದೆ ತಗೊಂಡ್ಬಂದು ಯಾರು ಒಳ್ಳೆಯವರಿದ್ದಾರೆ ಅವ್ರಿಗೆ ಅವರು ಆಯ್ಕೆ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ.